ಮತ್ತೊಂದು ಕಡೆ ಡಿಸಿಎಂ ಅವರು ಕೂಡ ಯಾವ ವಿಚಾರಗಳನ್ನ ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲೇ ಪ್ರಸ್ತಾಪ ಮಾಡಬಹುದು ಅನ್ನುವಂತಹ ಕುತೂಹಲ. ಈಗ ನಾವು ಗಮನಿಸ್ತಾ ಹೋಗೋಣ, ಸಿಎಂ ಅವರನ್ನ ಪ್ರತ್ಯೇಕವಾಗಿ ವರಿಷ್ಠರು ಭೇಟಿಯಾದಂತಹ ಸಂದರ್ಭದಲ್ಲಿ ಮಾಹಿತಿ ಕೇಳಿದ್ರೆ ಸಿಎಂ ಅವರು ಕೊಡುವಂತಹ ಕಾರಣಗಳು ಹೇಗಿರುತ್ತೆ ಅಂತ. ಆರ್ಸಿಬಿ ಗೆದ್ದ ಕೂಡಲೇ ವಿಜಯೋತ್ಸವಕ್ಕೆ ಪೊಲೀಸರ ಬಳಿ ಪರ್ಮಿಷನ್ ಕೇಳಿದ್ದಾರೆ. ಈ ವಿಚಾರವನ್ನ ಸಿಎಂ ಅವರು ಪ್ರಸ್ತಾಪ ಮಾಡಬಹುದು. ಅದಾದ ಬಳಿಕ ಪೊಲೀಸರು ಅನುಮತಿ ತಿರಸ್ಕರಿಸಿದ್ದಕ್ಕೆ ಕಮಿಷನರ್ ಬಳಿ ಹೋಗಿದ್ದಾರೆ. ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಅಂತ. ಪೊಲೀಸ್ ಇಲಾಖೆ ಅನುಮತಿ ಕೊಡ್ಲಿಲ್ಲವಲ್ಲ, ಹಾಗಾಗಿ ನೇರವಾಗಿ ಕಮಿಷನರ್ ಅವ್ರ ಬಳಿ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಕೆಎಸ್ಎಸ್ಸಿ ಡಿಎನ್ಎ ಮ್ಯಾನೇಜ್ಮೆಂಟ್ ಇಂದ ಮನವಿಯಾಗಿತ್ತಂತೆ ಕಮಿಷನರ್ ಅವರಿಗೆ. ಈ ವಿಚಾರವನ್ನ ಉಲ್ಲೇಖ ಮಾಡಬಹುದು. ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಕೆಎಸ್ಎಸ್ಸಿ ಡಿಎನ್ಎ ಮ್ಯಾನೇಜ್ಮೆಂಟ್ ಇಂದ ಮನವಿಯಾದ್ರೂ ಕೂಡ ಪೊಲೀಸರು ಭದ್ರತೆ ಕೊಡುವಲ್ಲಿ ವಿಫಲರಾದ್ರು, ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಬಹುದು. ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಕಮಿಷನರ್ ಅವರೇ ಅನುಮತಿ ಕೊಡಬೇಕಾಗುತ್ತೆ. ಅವರನ್ನ ಅನುಮತಿ ಕೇಳಿದ್ದಾರೆ 3 ಸಂಸ್ಥೆಯವರು ಅನ್ನುವಂತಹ ವಿಚಾರ ಉಲ್ಲೇಖ ಆಗುತ್ತೆ. ಒಂದು ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಆಗಲಿ, ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಗಲಿ, ಹೋರಾಟಗಳಾಗ್ಲಿ, ಅಥವಾ ಏನೇ ಒಂದು ಸಭೆ ಸಮಾರಂಭ ಮಾಡ್ತೀರಿ ಅಂತ ಆದ್ರೂ ಕೂಡ ಅದಕ್ಕೆ ಕಮಿಷನರ್ ಅವರು ಅನುಮತಿ ಕೊಡಬೇಕಾಗುತ್ತೆ. ಹಾಗೆ ಇಲ್ಲೂ ಕೂಡ ಅನುಮತಿ ಕೇಳಿದ್ದಾರೆ. ಇಲ್ಲಿ ಸಮಸ್ಯೆ ಆಗಿದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಕೂಡ ಸಿಎಂ ಹೇಳ್ತಾರೆ. ಆದ್ರೆ ಕಮಿಷನರ್ ಅಲ್ಲಿ ಆಗುವ ಸಮಸ್ಯೆ ಬಗ್ಗೆ ನನಗೆ ಮಾಹಿತಿ ಕೊಡಬೇಕಾಗಿತ್ತಲ್ಲ, ಆ ಮಾಹಿತಿನ ನನಗೆ ಕೊಟ್ಟೇ ಇಲ್ಲ. ಸೊ ಇದರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅನ್ನೋದನ್ನ ಸಿಎಂ ಅವರು ಉಲ್ಲೇಖ ಮಾಡಬಹುದು ವರಿಷ್ಠರ ಮುಂದೆ. ಪೊಲೀಸರ ಕೊರತೆ ಇರಲಿಲ್ಲ, ಇರೋ ಪೊಲೀಸರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಬಿ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಏನ್ ಕಾರಣ ಕೊಟ್ರಲ್ಲ ಸಿದ್ದರಾಮಯ್ಯನವರು, ಆ ವಿಚಾರಗಳನ್ನ ಕೂಡ ವರಿಷ್ಠರ ಮುಂದೆ ಉಲ್ಲೇಖ ಮಾಡ್ತಾರೆ ಅಂತ. ಯಾಕಂದ್ರೆ ನಮ್ಮ ಹತ್ರ ಕೆಎಸ್ಆರ್ಪಿ ತುಕಡಿಗಳಿತ್ತು, ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಸಿಬ್ಬಂದಿ ಕರೆಸಬಹುದಿತ್ತು, ಬಟ್ ಯಾವ ಕೆಲಸವನ್ನ ಕೂಡ ಕಮಿಷನರ್ ಮಾಡಲಿಲ್ಲ ಅಂತ. ಡಿಕೆ ಶಿವಕುಮಾರ್ ಸೇರಿ ಹಲವರು ಏರ್ಪೋರ್ಟ್ಗೆ ಹೋಗಿ ಬರಮಾಡ್ಕೊಂಡಿದ್ದಾರೆ ಅವರನ್ನ. ಇದು ನೋಡಿ, ಇದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ. ಇದರಲ್ಲೂ ಕೂಡ ಸಿಎಂ ಅವ್ರಿಗೆ ಮೋಸ್ಟ್ಲಿ ಅಸಮಾಧಾನ ಇದ್ದಂಗೆ ಕಾಣಿಸ್ತಾ ಇದೆ. ವಿಪಕ್ಷಗಳಿಗೆ ಅಸ್ತ್ರ ಆಗಿದ್ದು ಇದೆ. ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಆದ್ರೆ ನೀವು ಹೋಗಿ ಬರ್ಮಾಡ್ಕೊಂಡ್ರಿ, ಕಪ್ಗೆ ಪೋಸ್ ಕೊಟ್ರಿ, ಹೂವಿನ ಹಾರ ಹಾಕಿದ್ರಿ, ಶಾಲ್ ಹಾಕಿದ್ರಿ, ಇದೆಲ್ಲ ಬೇಕಾಗಿತ್ತಾ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಿದೆಯಲ್ಲ, ಅದನ್ನ ಪ್ರಸ್ತಾಪ ಮಾಡಬಹುದು. ಆರ್ಸಿಬಿ ಮತ್ತು ನಮ್ಮ ಕನ್ನಡ ಧ್ವಜವನ್ನ ಆರ್ಸಿಬಿ ಆಟಗಾರರ ಕೈಗೆ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ವಿಚಾರವನ್ನ ಕೂಡ ಸಿಎಂ ಅವರು ಉಲ್ಲೇಖ ಮಾಡಬಹುದು. ಇಫ್ ಸಪೋಸ್ ವರಿಷ್ಠರು ಸಿಎಂ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಕಾರಣ ಕೇಳಿದ್ರೆ ಇದನ್ನ ಹೇಳ್ತಾರೆ. ಅದರಿಂದ ದೊಡ್ಡ ಮಟ್ಟದ ವಿಜಯೋತ್ಸವ ಇದೆ ಅಂತ ಜನ ಅಂದ್ಕೊಂಡ್ಬಿಟ್ರು. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರು ಪೋಸ್ ಕೊಟ್ಟು ಅವ್ರನ್ನ ಬರಮಾಡ್ಕೊಂಡ್ರಲ್ಲ, ಅದೆಲ್ಲ ದೃಶ್ಯಗಳನ್ನ ನೋಡಿ ಜನರಲ್ಲೂ ಕೂಡ ಗೊಂದಲ ಸೃಷ್ಟಿ ಆಯಿತು ಅನ್ನೋದನ್ನ ಸಿಎಂ ಹೇಳಬಹುದು. ತಾಜ್ ವೆಸ್ಟ್ ಎಂಡ್, ವಿಧಾನಸೌಧ, ಚಿನ್ನಸ್ವಾಮಿ ಸ್ಟೇಡಿಯಂ, ಇಲ್ಲೆಲ್ಲ ಕೂಡ ಜನ ಬರೋದಕ್ಕೆ ಪ್ರಾರಂಭ ಆಯಿತು. ಪ್ರಮುಖವಾಗಿ ತಾಜ್ ವೆಸ್ಟ್ ಎಂಡ್, ವಿಧಾನಸೌಧ ಸ್ಟೇಡಿಯಂ ಬಳಿ ಜನರ ಆಗಮನ ಆಯ್ತಲ್ಲ, ಅದನ್ನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಸಿಎಂ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಕೆಎಸ್ಎಸ್ಸಿಗೆ ಫ್ರೀ ಟಿಕೆಟ್ ಅಂತ ಹೇಳಿದ್ದು ಕೂಡ ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿಯಾಯಿತು. ಕಾಲ್ತುಳಿತ ಪ್ರಕರಣಕ್ಕೆ ಅದೇ ನಿಜವಾದ ಕಾರಣ ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ನಮಗೂ ನಿಮಗೂ ಗೊತ್ತು, ಆರ್ಸಿಬಿ ಇಂದಲೇ ಅಧಿಕೃತವಾಗಿ ಒಂದು ಟ್ವೀಟ್ ಆಗುತ್ತೆ, ವಿಕ್ಟರಿ ಪರೇಡ್ ಇದೆ, ಫ್ರೀ ಆಗಿ ಅಭಿಮಾನಿಗಳಿಗೆ ಟಿಕೆಟ್ ಕೊಡ್ತೀವಿ ಅಂತ. ಅದರಿಂದ ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು ಅಂತ. ಸರ್ಕಾರ ನಡೆಸಿದ ಕಾರ್ಯಕ್ರಮದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ. ಸಿಎಂ ಈ ಕ್ಷಣದ ತನಕ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸರ್ಕಾರ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಸಮಸ್ಯೆ ಆಯ್ತಾ? ಮಾಧ್ಯಮದವರಿಗೆ ಅವರು ಪ್ರಶ್ನೆ ಮಾಡೋದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿರುವಂತಹ ಕಾರ್ಯಕ್ರಮಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಕೆಎಸ್ಎಸ್ಸಿ ಆ ಕಾರ್ಯಕ್ರಮದ ಆಯೋಜನೆ ನೋಡ್ಕೊಂಡಿರೋದು. ಹಾಗಾಗಿ ಕೆಎಸ್ಎಸ್ಸಿ ಡಿಎನ್ಎ ಆರ್ಸಿಬಿ ಇಂದಲೇ ಎಡವಟ್ಟಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ವರಿಷ್ಠರ ಮುಂದೆ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು, ಅಲ್ಲಿಗೆ ಡಿಕೆ ಶಿವಕುಮಾರ್ ಹೋದ್ರು ಅನ್ನೋದು ಬಿಟ್ರೆ ನಮ್ಮ ತಪ್ಪು ಅದರಲ್ಲಿ ಏನೂ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಜೊತೆಗೆ ಏರ್ಪೋರ್ಟ್ ಅಲ್ಲಿ ಅವ್ರು ಕರ್ಕೊಂಡು ಬರೋದ್ರಿಂದ ಹಿಡ್ಕೊಂಡು ಎಲ್ಲದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು ಅನ್ನೋದನ್ನ ಬಿಟ್ರೆ ಸರ್ಕಾರದ ತಪ್ಪು ಇದರಲ್ಲಿ ಇಲ್ಲ. ಕಾಲ್ತುಳಿತ ಪ್ರಕರಣದಲ್ಲಿ ಕಾರಣ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮ ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು, ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಮತ್ತೊಂದು ವಿಚಾರ ಗಮನಿಸೋಣ. ಈ ಕೃತ್ಯ ಕಮಿಷನರ್ ಮತ್ತು ಆರ್ಸಿಬಿ ಕೆಎಸ್ಎಸ್ಸಿ ಡಿಎನ್ಎ ಇಂದ ಆದ ಪ್ರಮಾದ ಅನ್ನೋದನ್ನ ಮತ್ತೊಮ್ಮೆ ಉಲ್ಲೇಖ ಮಾಡುವಂತಹ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯನವರು.
ಯಾಕಂದ್ರೆ RCB, KSCA, DNA ಅವ್ರ ಕಡೆಯಿಂದಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮದ ಆಯೋಜನೆ ಆಗಿದ್ದು. ಸರ್ಕಾರಕ್ಕೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ಬದಲಾಗಿ ಕಮಿಷನರ್ ಅವರ ಹತ್ರ ಅನುಮತಿ ಪಡೆದುಕೊಂಡಿದ್ರು. ಕಮಿಷನರ್ ಅಲ್ಲಿ ಭದ್ರತೆ ಕೊಡಬೇಕಾಗಿತ್ತು, ವ್ಯವಸ್ಥೆಗಳನ್ನ ಕಲ್ಪಿಸಬೇಕಾಗಿತ್ತು. ಅದರಲ್ಲಿ ಕಮಿಷನರ್ ಫೇಲ್ ಆಗಿದ್ದಾರೆ. RCB ಇಂದ ಗೊಂದಲದ ಪೋಸ್ಟ್ ಆಗಿದೆ. KSCA ಅಚ್ಚುಕಟ್ಟಾಗಿ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಿಲ್ಲ. ಇದರಿಂದ ಆಗಿರುವಂತಹ ಪ್ರಮಾದ ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಾರೆ ಅಂತ. ಕಾನೂನು ಸುವ್ಯವಸ್ಥೆ ಕಾಪಾಡದ ಅಧಿಕಾರಿಗಳನ್ನ ಆಲ್ರೆಡಿ ಸರ್ಕಾರ ಅಮಾನತು ಮಾಡಿದೆ ಅನ್ನುವಂತಹ ವಿಚಾರವನ್ನು ಕೂಡ ಸಿಎಂ ಅವರು ಪ್ರಸ್ತಾಪ ಮಾಡ್ತಾರೆ. ಯಾಕಂದ್ರೆ ಕಮಿಷನರ್ B. ದಯಾನಂದ್ ಸೇರಿದಂಗೆ ಹಿರಿಯ ಅಧಿಕಾರಿಗಳ ತಲೆದಂಡ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಕ್ರಮದ ಬಗ್ಗೆ ಕೂಡ ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ವಿಪಕ್ಷಗಳು ರಾಜಕೀಯ ಮಾಡೋದಕ್ಕೆ ಹೇಳಿಕೆ ನೀಡಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಷ್ಟೇ. ಬಟ್ ಈಗ ಅಲ್ಲಿ ಕಾರ್ಯಕ್ರಮ ಆಗದೆ ಇದ್ರೂ ಕೂಡ ಅದನ್ನ ಅಸ್ತ್ರೆ ಮಾಡ್ಕೊಳ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಬಹುದು. ಕಾರಣ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳ್ತಾ ಇದ್ದಾರಲ್ಲ, ಕಾಲ್ ತುಳಿತ ಆಗಿದೆ ಅಂತ ಇದನ್ನ ಅಸ್ತ್ರ ಮಾಡ್ಕೊಳ್ತಿದ್ದಾರೆ. ಬದಲಾಗಿ ಪರ್ಮಿಷನ್ ಕೊಡದೆ ಹೋಗಿದ್ರೆ, ವಿಜಯೋತ್ಸವದ ಕಾರ್ಯಕ್ರಮ ಆಗದೆ ಹೋಗಿದ್ರೆ, ಸರ್ಕಾರದಿಂದ ಸನ್ಮಾನ ಆಗದೆ ಹೋಗಿದ್ರೆ, ನೋಡಿ ನಮ್ಮ ಆಟಗಾರರ ನಡೆಸ್ಕೊಂಡಂತಹ ರೀತಿ ಇದು ಸರ್ಕಾರ ಅಂತ ಅದನ್ನ ಕೂಡ ವಿಪಕ್ಷಗಳು ಹೇಳ್ತಾ ಇತ್ತು. ಅದಕ್ಕೂ ಹೋರಾಟಗಳಾಗ್ತಾ ಇತ್ತು. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಹೋರಾಟ ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಉಲ್ಲೇಖ ಆಗುತ್ತೆ ಅಂತ. RCB ಮ್ಯಾನೇಜ್ಮೆಂಟ್ ಹಾಗೂ KSCA, DNA ಮ್ಯಾನೇಜ್ಮೆಂಟ್ ಇಂದ ಮನವಿ ಆಗಿತ್ತಂತೆ ಕಮಿಷನರ್ ಅವರಿಗೆ, ದಯವಿಟ್ಟು ವ್ಯವಸ್ಥೆ ಮಾಡಿಕೊಡಿ, ಭದ್ರತೆ ಕೊಡಿ, ಈ ರೀತಿ ವಿಜಯೋತ್ಸವ ಕಾರ್ಯಕ್ರಮ ಮಾಡ್ತೀವಿ ಅಂತ. ಬಟ್ ಇದಕ್ಕೆ ಕಮಿಷನರ್ ಅವರು ಅಂದ್ರೆ ಅನುಮತಿ ಕೊಟ್ಟಿದ್ರಾ, ವ್ಯವಸ್ಥೆ ಮಾಡ್ಕೊಂಡಿದ್ರಾ, ಇದೆಲ್ಲವೂ ಕೂಡ ಪ್ರಶ್ನೆ ಆಗಿತ್ತು. ಹಾಗಾಗಿ ಅವರ ತಲೆದಂಡ ಆಗಿದೆ ಅನ್ನುವಂತಹ ವಿಚಾರವನ್ನ ಸಿಎಂ ಅವರು ಪ್ರಸ್ತಾಪ ಮಾಡಬಹುದು. ಈಗ ನೇರವಾಗಿ DCM DK ಶಿವಕುಮಾರ್ ಅವರನ್ನ ವರಿಷ್ಠರು ಭೇಟಿ ಆದಂತಹ ಸಂದರ್ಭದಲ್ಲೇ DK ಶಿವಕುಮಾರ್ ಅವರ ವಾದ ಹೇಗಿರುತ್ತೆ, ವರಿಷ್ಠರನ್ನ ಭೇಟಿ ಆದಾಗ ಅದನ್ನ ಗಮನಿಸ್ತಾ ಹೋಗೋಣ. ಒಂದೇ ಸಮಯದಲ್ಲಿ ಎರಡೆರಡು ಕಾರ್ಯಕ್ರಮ ಮಾಡಿದ್ದು ತಪ್ಪು ಅನ್ನೋದನ್ನ ಅವರು ಉಲ್ಲೇಖ ಮಾಡಬಹುದು. ಒಂದ್ ಕಡೆ ವಿಧಾನಸೌಧ, ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ. ಎರಡೂ ಕಡೆ ಎಟ್ ಎ ಟೈಮ್ ಒಂದೇ ದಿನ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಅವಶ್ಯಕತೆನೇ ಇರಲಿಲ್ಲ ಅಂತ DCM DK ಶಿವಕುಮಾರ್ ಅವರು ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ನೋಡಿ, ಇಲ್ಲಿ DCM DK ಶಿವಕುಮಾರ್ ಅವರು ನೇರವಾಗಿ ಹೊಣೆ ಮಾಡುವುದು ಸಿಎಂ ಅವರನ್ನ. ಸೊ ಇಲ್ಲಿ ಅವರಿಗೆ ಅಸಮಾಧಾನ ಇದೆ. ಸಿಎಂ ಅವರ ತಪ್ಪಿನಿಂದಾಗಿ, ಅವರ ಕಾರ್ಯಕ್ರಮದ ಆಯೋಜನೆಯಿಂದಾಗಿ ಇಂಥ ಎಡವಟ್ಟುಗಳಾಗಿದೆ ಅಂತ. ಪ್ರಮುಖವಾಗಿ ಗೋವಿಂದರಾಜ್ ಸಿಎಂ ಬಳಿ ಕ್ರೆಡಿಟ್ ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅವರು ಒತ್ತಡ ಹಾಕಿದ್ದಾರೆ ಸಿಎಂ ಮೇಲೆ. ಸೊ ಅವರ ಅಣತಿಯಂತೆ ಸಿಎಂ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟ ಬಳಿಕ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯ್ತು ಅನ್ನುವಂತಹ ವಿಚಾರವನ್ನ DCM DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಪೊಲೀಸರ ಮೇಲೆ ಒತ್ತಡ ಹಾಕಿ ಕಾರ್ಯಕ್ರಮ ಮಾಡೋದಕ್ಕೆ ಇದೇ ಗೋವಿಂದರಾಜು ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಅವರೇ ಪ್ಲಾನ್ ಮಾಡ್ಕೊಂಡಿದ್ರು. ಅವರ ಒತ್ತಡ, ಅವರು ಕ್ರೆಡಿಟ್ ಪಡೆದುಕೊಳ್ಳೋದಕ್ಕೆ, ಅವರು ಸಿಎಂಗೆ ಹತ್ರ ಆಗೋದಕ್ಕೆ ಈ ರೀತಿ ಒತ್ತಡ ಹಾಕಿದ್ದಾರೆ. ಅದರಿಂದಲೇ ಈ ಅಚಾತುರ್ಯ ನಡೆದು ಹೋಯ್ತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಗೇಟ್ಗಳ ಬಳಿ ಪೊಲೀಸರು ನಿಂತು ಒಳ ಬಿಡೋದಕ್ಕೆ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಪೊಲೀಸರ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಾದ ಮಂಡನೆ ಆಗಬಹುದು. ಅಂದ್ರೆ DCM DK ಶಿವಕುಮಾರ್ ಅವ್ರ ಕಡೆಯಿಂದ ಗೇಟ್ಗಳ ಬಳಿ ಪೊಲೀಸರು ಇದ್ರು, ಒಳ ಬಿಡೋದಕ್ಕೆ ಕೆಲಸ ಮಾಡಿದ್ರು, ಅವರು ವ್ಯವಸ್ಥೆ ಮಾಡಿದ್ರು. ಅದಾಗಿಯೂ ಕೂಡ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಈ ವಿಚಾರವನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಪೊಲೀಸರ ಕೊರತೆಯಿಂದ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಸಿಬ್ಬಂದಿ ಕೊರತೆ ಅಲ್ಲ, ಸಿಬ್ಬಂದಿ ಇದ್ರು, ಆದ್ರೆ ವ್ಯವಸ್ಥೆ ಮಾಡಿಕೊಳ್ಳುವಲ್ಲಿ ಕಮಿಷನರ್ ವಿಫಲರಾಗಿದ್ದಾರೆ ಅಂತ. ಸೊ ಇಲ್ಲಿ ಸಿಬ್ಬಂದಿ ಕೊರತೆ ಅನ್ನೋದನ್ನ DCM DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಬಹುದು. KSCA ಎಡವಟ್ಟಿನಿಂದ ನೂಕುನುಗ್ಗಲು ಶುರುವಾಗಿ ಕಾಲ್ತುಳಿತ ಉಂಟಾಗಿದೆ ಅನ್ನೋದನ್ನ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. KSCA ಎಡವಟ್ಟಿನಿಂದ ನೂಕುನುಗ್ಗಲು ಉಂಟಾಯಿತು. ಅಂದ್ರೆ ಆರಂಭದಿಂದಲೂ ಕೂಡ DCM DK ಶಿವಕುಮಾರ್ ಅವರು ಅದನ್ನೇ ಹೇಳ್ತಾ ಇರೋದು. ಲಕ್ಷ ಜನ ಅಲ್ಲಿ ಸೇರಿದಾಗ ಅವ್ರನ್ನ ಕಂಟ್ರೋಲ್ ಮಾಡೋದು ಅಸಾಧ್ಯ ಆಗೋಯ್ತು. ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಅಷ್ಟು ಜನ ಸೇರ್ತಾರೆ ಅನ್ನೋದನ್ನ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದು. ಇದು ವಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ಯಾಕಂದ್ರೆ RCBಗಳಿಗೆ ಅಷ್ಟು ಅತಿ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಗೊತ್ತಿದ್ರು ಕೂಡ ಮಾಹಿತಿ ಇರಲಿಲ್ಲ ಅನ್ನೋದು ಇದು ಸರಿಯಾದ ಹೇಳಿಕೆ ಅಲ್ಲ ಅನ್ನೋದನ್ನ ವಿಪಕ್ಷಗಳು ಹೇಳ್ತಾ ಇತ್ತು. ಬಟ್ ಅದನ್ನೇ ಈಗ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ದುರ್ಘಟನೆ ತಪ್ಪಿಸುವಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಕೂಡ ವಿಫಲ ಆಗಿದೆ. ಸಂಪೂರ್ಣ ಪೊಲೀಸ್ ಇಲಾಖೆಯೇ ವಿಫಲವಾಗಿದೆ ಅನ್ನೋದನ್ನ DCM DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ವರಿಷ್ಠರ ಮುಂದೆ. ದುರ್ಘಟನೆ ತಪ್ಪಿಸೋದ್ರಲ್ಲಿ ಪೊಲೀಸ್ ಇಲಾಖೆ ಒಂದ್ ಕಡೆ ಸಿಬ್ಬಂದಿ ಕೊರತೆ ಇತ್ತು, ಸಿಬ್ಬಂದಿ ಕರೆಸುವಲ್ಲಿ ವ್ಯವಸ್ಥೆಗಳಾಗಲಿಲ್ಲ, KSRP ತುಕಡಿಗಳ ನಿಯೋಜನೆ ಆಗಲಿಲ್ಲ, ಅಕ್ಕಪಕ್ಕ ಜಿಲ್ಲೆಗಳಿಂದ ಸಿಬ್ಬಂದಿಯನ್ನ ಕರೆಸ್ಕೊಳ್ಬೇಕಿತ್ತು. ಬಟ್ ಆ ಕೆಲಸವೂ ಕೂಡ ಪೊಲೀಸ್ ಇಲಾಖೆಯಿಂದ ಆಗಲಿಲ್ಲ ಅಂತ. ಇದಕ್ಕೆ ಗೋವಿಂದರಾಜ್ ಮಾಡಿದ ಎಡವಟ್ಟು ಪ್ರಮುಖ ಕಾರಣ ಅನ್ನೋದನ್ನ DCM DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ವರಿಷ್ಠರ ಮುಂದೆ.
ಯಾಕೆ ಗೋವಿಂದರಾಜು ಅವರು ಒತ್ತಡ ಹಾಕಿದ್ರು ಅಂತ ಅಂದ್ರೆ ನಮ್ಗೆ ಅದೇ ಪ್ರಶ್ನೆ ಬರೋದಪ್ಪ. ಯಾರೋ ಒಬ್ರು ಒತ್ತಡ ಹಾಕ್ತಾರೆ, ಅವರೇ ನಿಮ್ಗೆ ಫೋರ್ಸ್ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತಾರೆ ಅಂದ್ರೆ ನಿಮ್ ತಲೆಯಲ್ಲೂ ಕೂಡ ಮೆದುಳಿದೆ ಅಲ್ವಾ, ಯೋಚನೆ ಮಾಡುವಂತಹ ಶಕ್ತಿ ಇದೆಯಲ್ವಾ, ನೀವ್ ಯಾಕೆ ಯೋಚನೆ ಮಾಡಲಿಲ್ಲ? ಸಿಎಂ, ರಾಜ್ಯದ ಮುಖ್ಯಮಂತ್ರಿಗಳು ನೀವು, ಯಾರು ಹೇಳಿದ ತಕ್ಷಣ ಕಾರ್ಯಕ್ರಮದ ಆಯೋಜನೆ ಆಗ್ಬಿಡುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲದೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಗಿ ಹೋಗುತ್ತಾ? ಜಸ್ಟ್ ಗೋವಿಂದರಾಜು ಅವರು ಕಾರಣ ಅಂದ್ರೆ ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಕೂಡ ರಾಜ್ಯದ ಜನ ಪ್ರಶ್ನೆ ಮಾಡ್ತಾರೆ. ಬಟ್ ವರಿಷ್ಠರು ಈ ಅಂಶಗಳನ್ನು ಹೇಗೆ ಪರಿಗಣಿಸ್ತಾರೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಒಟ್ನಲ್ಲಿ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಸಮಾಧಾನ ಇರೋದು ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿಯಾದಂತಹ ಗೋವಿಂದರಾಜ್ ಅವರ ತಪ್ಪಿನಿಂದಾಗಿ, ಅವರ ಒತ್ತಡದಿಂದಾಗಿ ಈ ಅವಘಡ ಆಗೋಯ್ತು ಅಂತ. ಆ ಕಡೆ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಬಿಟ್ರೆ ಇಲ್ಲಿ ಸರ್ಕಾರದ ತಪ್ಪೇನಿಲ್ಲ. ಸೊ ಅವರು ಅಲ್ಲಿ ಭೇಟಿಯಾಗಿ ಸೆಲ್ಫಿಗೆ ಪೋಸ್ಟ್ ಕೊಟ್ಟು ಅವ್ರನ್ನ ಬರ್ಮಾಡ್ಕೊಂಡಿರೋದ್ರಿಂದಲೇ ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿಯಾಯಿತು ಅನ್ನುವಂಥ ವಿಚಾರವನ್ನ ಅವ್ರು ಪ್ರಸ್ತಾಪ ಮಾಡಬಹುದು. ಒಟ್ನಲ್ಲಿ ಇಲ್ಲಿ ವ್ಯತ್ಯಾಸಗಳಿದೆ ಕಾರಣಗಳಲ್ಲಿ. ಬಟ್ ಈಗ ನಾವು ಗಮನಿಸೋಣ, ವರಿಷ್ಠರನ್ನ ಮತ್ತೆ ಸಿಎಂ ಡಿಸಿಎಂ ಒಟ್ಟಿಗೆ ಕೂರಿಸ್ಕೊಂಡು ಮಾಹಿತಿ ಪಡ್ಕೊಂಡ್ರೆ ಹೆಂಗಿರುತ್ತೆ ಅವರ ವಾದ ಅಂತ. RCB ಮ್ಯಾನೇಜ್ಮೆಂಟ್, KSCA, DNA ಇದರಿಂದ ಅಲ್ಲಿ ವ್ಯವಸ್ಥೆ ಆಗಿತ್ತು. ಬಟ್ ಅಲ್ಲಿ ವ್ಯವಸ್ಥೆ ಸರಿಯಾಗಿ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಅವಘಡ ನಡೆದು ಹೋಯ್ತು ಅನ್ನೋದನ್ನ ಇಬ್ರು ಕೂಡ ಜಂಟಿಯಾಗಿ ಈ ಕಾರಣವನ್ನ ವರಿಷ್ಠರ ಮುಂದೆ ಇಡುವಂತ ಸಾಧ್ಯತೆ ಇದೆ. ಪೊಲೀಸರ ಜೊತೆ ಎಲ್ಲಾ ಚರ್ಚೆ ಮಾಡಿದ್ದೇವೆ ಅಂತ ಮಾಹಿತಿ ನೀಡಿದ್ರು, ಯಾಕೆ ಚರ್ಚೆ ಆಗ್ಲಿಲ್ವಾ? ಪೊಲೀಸರಿಗೆ ಮಾಹಿತಿ ಇದ್ರೂ ಕೂಡ ಯಾಕೆ ವ್ಯವಸ್ಥೆ ಆಗಲಿಲ್ಲ? ಸಂಪೂರ್ಣವಾಗಿ ಪೊಲೀಸರ ವೈಫಲ್ಯ ಅನ್ನೋದನ್ನ ಸಿಎಂ ಮತ್ತು ಡಿಸಿಎಂ ಜಂಟಿಯಾಗಿ ಈ ಕಾರಣವನ್ನ ಮುಂದಿಡಬಹುದು. ಸರ್ಕಾರ ನಡೆಸಿದ ವಿಧಾನಸೌಧದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಸಿಎಂ ಮತ್ತು ಡಿಸಿಎಂ ಹೇಳ್ತಿದ್ದಾರೆ. ಬಟ್ ಮೂರ್ ಕಡೆ ಕಾರ್ಯಕ್ರಮ ಆಗಿದ್ದು ಸಿಬ್ಬಂದಿಗಳ ಕೊರತೆ ಆಗುತ್ತಲ್ವಾ? ಸೊ ಅದನ್ನ ಯಾಕೆ ನೀವು ಯೋಚನೆ ಮಾಡಲಿಲ್ಲ ಅಂತ ವರಿಷ್ಠರು ಪ್ರಶ್ನೆ ಮಾಡಬಹುದು ವಾಪಸ್ ಅದನ್ನ. ಕ್ರೀಡಾಂಗಣದಲ್ಲಿ ಅತಿ ಹೆಚ್ಚಿನ ಜನ ಸೇರಿದ್ರು, ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕೂಡ KSCA. ಇಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ, ಸರ್ಕಾರದ ಜವಾಬ್ದಾರಿ ಇಲ್ಲ, ಸರ್ಕಾರದ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಅಲ್ಲಿ ಅವಘಡ ಆಗಿರೋದು KSCA ಎಡವಟ್ಟಿನಿಂದ. ಕ್ರೀಡಾಂಗಣದ ಸಂಪೂರ್ಣ ಜವಾಬ್ದಾರಿ ಇದ್ದಿದ್ದು ಕೂಡ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅವರದೇ ಸಂಪೂರ್ಣ ಜವಾಬ್ದಾರಿ ಆಗಿತ್ತು. ಅವರ ವೈಫಲ್ಯ ಇಲ್ಲಿ ಆಗಿರೋದು ಅನ್ನೋದನ್ನ ಇಬ್ರು ಜಂಟಿಯಾಗಿ ಈ ಕಾರಣವನ್ನ ಕೂಡ ಮುಂದಿಡಬಹುದು. ನಾವು ಅನುಮತಿ ಕೊಡಲ್ಲ ಅಂದಾಗ್ಲೂ ಕೂಡ ಒತ್ತಡ ಹಾಕಿದ್ರು, ನಾವು ಅನುಮತಿ ಕೊಡಲ್ಲ ಅಂದಾಗ ವಿಪಕ್ಷಗಳು ಇದನ್ನ ಅಸ್ತ್ರ ಮಾಡ್ಕೊಂಡ್ರು, ಇದಕ್ಕೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ ಬಿಜೆಪಿ ಕೂಡ ಅದನ್ನ ಹೇಳ್ತಾ ಬಂತು. ವಿಕ್ಟರಿ ಪರೇಡ್ಗೆ ಅವಕಾಶ ಇಲ್ಲ ಅಂದಾಗ ನೋಡಿ ನಮ್ಮ ಆಟಗಾರನ ನಡೆಸ್ಕೊಂಡಂತಹ ರೀತಿ 18 ವರ್ಷ ಆದ್ಮೇಲೆ RCB ಕಪ್ ಗೆಲ್ತು, ಅವ್ರಿಗೆ ವಿಕ್ಟರಿ ಪರೇಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಸರ್ಕಾರ. ಈ ರೀತಿಯ ಸರ್ಕಾರ ಬೇಕಾ ಅನ್ನೋ ರೀತಿಯಲ್ಲೂ ಕೂಡ ವಾದ ಮಾಡುತ್ತೆ. ಅಂಥದ್ದ ಹೋರಾಟಗಳು ಆಗ್ತಾ ಇತ್ತು. ಬಟ್ ಈಗ ಅವಘಡ ಆದ ಬಳಿಕ ಅದರ ಅಸ್ತ್ರ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ಇದರ ಸಂಪೂರ್ಣ ಜವಾಬ್ದಾರಿ ಪೊಲೀಸರದ್ದು ಅನ್ನೋದನ್ನ ಕಂಪ್ಲೀಟ್ ಪೊಲೀಸ್ ಇಲಾಖೆ ಮೇಲೆ ಇದರ ಹೊಣೆಯನ್ನ ಸಿಎಂ ಮತ್ತು ಡಿಸಿಎಂ ಎತ್ತಿ ಹಾಕುವ ಪ್ರಯತ್ನಗಳು ವರಿಷ್ಠರ ಮುಂದೆ ಆಗುತ್ತೆ. ಹೀಗಾಗಿ 7 ಜನರನ್ನ ಕೂಡ ನಾವು ಅಮಾನತು ಮಾಡಿ ಆದೇಶ ಕೊಟ್ಟಿದ್ದೀವಿ ಅಂದ್ರೆ ಈ ಘಟನೆ ಆದ ಬಳಿಕ ಏನ್ ಕ್ರಮ ಕೈಗೊಂಡಿದೆ ಸರ್ಕಾರ, ಆ ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ವಿಪಕ್ಷಗಳು ರಾಜಕೀಯಕ್ಕಾಗಿ ಆರೋಪ ಮಾಡ್ತಾ ಇದೆ ಬಿಟ್ರೆ ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಅನ್ನೋದನ್ನ ಮನವರಿಕೆ ಮಾಡಬಹುದು. RCB ಮ್ಯಾನೇಜ್ಮೆಂಟ್, KSCA, DNA ಮ್ಯಾನೇಜ್ಮೆಂಟ್ ನಿಂದಲೇ ಸಂಪೂರ್ಣ ಎಡವಟ್ಟಾಗಿದೆ. ಪೊಲೀಸರ ಜೊತೆ ಚರ್ಚೆ ಮಾಡಿ ಮಾಹಿತಿ ಕೊಟ್ಟಿದ್ದೀವಿ ಅಂತ ಆದ್ರೂ ಕೂಡ ಪೊಲೀಸರು ಅಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ. KSCA ಕೂಡ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ. ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿಯಾಯಿತು. ಲಕ್ಷ ಜನ ಸೇರಿದ್ದು ಅವಘಡಕ್ಕೆ ಕಾರಣ ಆಯಿತು ಅನ್ನುವಂಥ ಅಂಶವನ್ನ ಸರ್ಕಾರದ ಪರವಾಗಿ ಸಿಎಂ ಮತ್ತು ಡಿಸಿಎಂ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಸೊ ವರಿಷ್ಠರು ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ, ಏನ್ ರೀತಿ ಸೂಚನೆಗಳನ್ನ ಕೊಡ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ.